ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ
ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅನನ್ಯ ಭಟ್ ಅನ್ನೋದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸುಜಾತಾ ಭಟ್ ಅವರ ಹೇಳಿಕೆಯಿಂದ ವರದಿಯನ್ನು ಮಾಡಿತ್ತು. ಖುದ್ದು ಸುಜಾತಾ ಭಟ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಅದನ್ನು ಸತ್ಯವನ್ನು ಒಪ್ಕೊಂಡಿದ್ರು. ಅನನ್ಯ ಭಟ್ ನನ್ನ ಮಗಳಲ್ಲ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈಗ ಇದೇ ವಿಚಾರವನ್ನು SIT ತನಿಖೆ ಸಂದರ್ಭದಲ್ಲೂ ಕೂಡ ಸುಜಾತಾ ಭಟ್ ಹೇಳಿದ್ದಾರೆ. ಅನನ್ಯ ಭಟ್ ಅನ್ನೋದು ನನ್ನ ಮಗಳಲ್ಲ, ಅದೆಲ್ಲವೂ ಕೂಡ ಕತೆ ಅಷ್ಟೇ ಅಂತೇಳಿ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಸುಜಾತಾ ಭಟ್ ಕಳ್ಳಾಟದ ಮತ್ತೊಂದು ಮೆಗಾ ಸ್ಟೋರಿ ಇದು. ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಭಟ್ ಆಡಿದ್ದ ಕಳ್ಳಾಟ ಬಯಲಾಗಿದೆ. ನೋಡಿ, ಒಂದು ಕಡೆ ಸತ್ಯವನ್ನ ಬಾಯ್ಬಿಟ್ಟಿದ್ದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಸುಜಾತಾ ಭಟ್ ಅವರು. ಈಗ ಮತ್ತೊಂದು ಕಡೆ ರಿಪ್ಪನ್ಪೇಟೆಯಲ್ಲಿ, ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಒಂದು ಕಳ್ಳಾಟವನ್ನ ಆಡಿದ್ರು. ಆ ಕಳ್ಳಾಟದ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ.